ಅಮೆರಿಕ ಮತ್ತು ಇರಾನ್ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಭೇಟಿಯಾಗಿದ್ದು ಮಾತುಕತೆಗೆ ಮುಂದಾಗಿದ್ದಾರೆ. ಮತ್ತೊಮ್ಮೆ ಹಳಿ ತಪ್ಪಿದ ಅಮೆರಿಕ ಮತ್ತು ಇರಾನ್ ಮಾತುಕತೆ. ಡೊನಾಲ್ಡ್ ಟ್ರಂಪ್ ಬೆದರಿಕೆಗೆ ಇರಾನ್ ನಿಗಿ ಕೆಂಡ ಕಾರಿದೆ. ಮತ್ತೊಮ್ಮೆ ಹಳಿ ತಪ್ಪಿದ ಅಮೆರಿಕ ಇರಾನ್ ಮಾತುಕತೆ. ಯುದ್ಧ ಯಾವಾಗ ನಿಲ್ಲುತ್ತೆ ಅಂತ ಇಡೀ ವಿಶ್ವವೇ ಕಾಯ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಬೆದರಿಕೆಗೆ ಇರಾನ್ ನಿಗಿ ಕೆಂಡವಾಗಿದೆ. ಮಾತುಕತೆ ಅರ್ಧಕ್ಕೆ ಬಿಟ್ಟು ಇರಾನ್ ನಿಯೋಗ ತೆರಳಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದ್ದು, ಮೊದಲ ಸುತ್ತಿನ ಮಾತುಕತೆಯಲ್ಲಿ 80 ನಿಮಿಷಗಳ ಕಾಲ ಚರ್ಚೆಯನ್ನ ನಡೆಸಿದ್ದಾರೆ. ಆದರೆ ಕೆಲವು ವಿಚಾರಗಳಿಗೆ ಒಪ್ಪದ ಕಾರಣ ಇರಾನ್ ಈಗಾಗಲೇ ಸ್ಥಳದಿಂದ ಹೋಗಿದ್ದು ಮತ್ತೊಮ್ಮೆ ಹಳಿ ತಪ್ಪಿದೆ ಅಮೆರಿಕ ಮತ್ತು ಇರಾನ್ ಮಾತುಕತೆ. ಡೊನಾಲ್ಡ್ ಟ್ರಂಪ್ ಬೆದರಿಕೆಗೆ, ಡೊನಾಲ್ಡ್ ಟ್ರಂಪ್ ಮಾತುಕತೆಗೆ ಇರಾನ್ ನಿಗಿ ಕೆಂಡ ಕಾರಿದ್ದು, ಒಟ್ಟಾರೆಯಾಗಿ ಈ ಯುದ್ಧ ಯಾವಾಗ ನಿಲ್ಲುತ್ತಪ್ಪ ಅಂತ ಇಡೀ ವಿಶ್ವವೇ ಕಾತುರದಿಂದ ಕಾಯ್ತಾ ಇದ್ರೆ ಮಾತುಕತೆಯನ್ನ ಅರ್ಧಕ್ಕೆ ಬಿಟ್ಟು ಇರಾನ್ ನಿಯೋಗ ತೆರಳಿದೆ. ಅಂದ್ರೆ ಮೊದಲ ಸುತ್ತಿನ ಮಾತುಕತೆಯಲ್ಲಿ ಸುಮಾರು 80 ನಿಮಿಷಗಳ ಕಾಲ ಚರ್ಚೆಯನ್ನ ಮಾಡಲಾಯಿತು. ಫೋಟೋ ಸೆಷನ್ ನಲ್ಲಿ ಭಾಗವಹಿಸಿದೆ ಇರಾನ್ ವಾಪಸ್ ತೆರಳಿದೆ. ಒಟ್ಟಾರೆಯಾಗಿ ಇಂದು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಇರಾನ್ ಮತ್ತು ಯುಎಸ್ ನಡುವೆ ಮಾತುಕತೆಗೆ ಎಲ್ಲಾ ರೀತಿಯ ಸಿದ್ಧತೆ ನಡೆದಿತ್ತು. ಆದ್ರೆ ಇರಾನ್ ಅರ್ಧಕ್ಕೆ ಎದ್ದು ಹೋಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದ್ದು, ಮತ್ತೊಮ್ಮೆ ಹಳಿ ತಪ್ಪಿದೆ ಅಮೆರಿಕ ಇರಾನ್ ಮತ್ತು ಮಾತುಕತೆ. ಡೊನಾಲ್ಡ್ ಟ್ರಂಪ್ ಬೆದರಿಕೆಗೆ, ಡೊನಾಲ್ಡ್ ಟ್ರಂಪ್ ಮಾತಿಗೆ ಇರಾನ್ ಮತ್ತೊಮ್ಮೆ ನಿಗಿ ಕೆಂಡವಾಗಿದ್ದು, ಸೊ ಈಗಾಗಲೇ ಇರಾನ್ ನಿಯೋಗ ಫೋಟೋ ಸೆಷನ್ ನಲ್ಲೂ ಕೂಡ ಇರದೆ ವಾಪಸ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಮೊದಲ ಸುತ್ತಿನ ಮಾತುಕತೆಯಲ್ಲಿ ಸುಮಾರು 80 ನಿಮಿಷಗಳ ಕಾಲ ಚರ್ಚೆಯನ್ನ ನಡೆಸಲಾಗಿದೆ. ಆದ್ರೆ ಮಾತುಕತೆ ಕಂಪ್ಲೀಟ್ ಆಗದೆ, ಮಾತುಕತೆ ಪೂರ್ಣಗೊಳ್ಳದೆ ಇರಾನ್ ನಿಯೋಗ ವಾಪಸ್ ಆಗಿದೆ. ಅದರಲ್ಲೂ ಕೂಡ ಫೋಟೋ ಸೆಷನ್ ನಲ್ಲಿ ಭಾಗವಹಿಸಿದೆ ಇರಾನ್ ನಿಯೋಗ ವಾಪಸ್ ಆಗಿದ್ದು, ಒಟ್ಟಾರೆಯಾಗಿ ಮಾತುಕತೆ ಮತ್ತೆ ಹಳಿ ತಪ್ಪಿದೆ. ಯಾವಾಗ ಅಮೆರಿಕ, ಇರಾನ್, ಇಸ್ರೇಲ್ ನಡುವಿನ ಯುದ್ಧ ನಿಲ್ಲುತ್ತೆ ಅಂತ ಇಡೀ ವಿಶ್ವವೇ ಕಾತುರದಿಂದ ಕಾಯ್ತಾ ಇದ್ರೆ, ಆದ್ರೆ ಪದೇ ಮಾತುಕತೆ ಹಳಿ ತಪ್ತಾನೇ ಇದೆ.